ನಮಸ್ತೆ ವೀಕ್ಷಕರೇ, KR ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ತಾವೆಲ್ಲ ನಾನು ಲೈವ್ ಬಂದಾಗ ಸರ್ GPSTR ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನು 2 ಪಾರ್ಟ್ ಆಗಿ ಮಾಡ್ತೀನಿ. ಈ ಪಾರ್ಟಲ್ಲಿ ಕೆಲವೊಂದು ಲೆಕ್ಕಗಳನ್ನು ತಿಳಿಸ್ತೀನಿ ಅಂತ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ರಿಮೈನಿಂಗ್ ಲೆಕ್ಕಗಳನ್ನು ತಿಳಿಸ್ತೀನಿ ಅಂತ. ಸರಿನಾ? ಸೊ ಇವಾಗ ಕ್ವಶನ್ ಪೇಪರ್ಗೆ ಬರೋಣ. ನಂತರ ಏನಿದೆ ನೋಡ್ರಿ ಕ್ವಶನ್ ಪೇಪರ್. ಎಸ್ GPT ಪೇಪರ್ 2 ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಸೊ ನಿಮಗೆ ಈ ಪೇಪರ್ 2 ಏನಿದೆ ಅಲ್ಲ, ಎಷ್ಟು ಮಾರ್ಕಿಗೆ ಇರ್ತದೆ ಅಂದರೆ 100 ಮಾರ್ಕಿಗೆ ಇರ್ತದೆ ನೋಡ್ರಿ. ಎಷ್ಟು ಮಾರ್ಕಿಗೆ ಇರ್ತದೆ? 100 ಮಾರ್ಕಿಗೆ ಇರ್ತದೆ. ಟೈಮ್ ಡ್ಯೂರೇಷನ್ ಎಷ್ಟಿದೆ ಅಂದರೆ ನಿಮಗೆ 2 ಅವರ್ಸ್ ಇದೆ ನೋಡ್ರಿ. 2 ಗಂಟೆ ಟೈಮ್ ಕೊಡ್ತಾರೆ ನಮಗೆ, ರೈಟ್? ಎಸ್, ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತ. ದ ರ್ಯಾಷನಲ್ ನಂಬರ್ ಬಿಟ್ವೀನ್ -1/4 ಆ್ಯಂಡ್ 2/3. -1/4 2/3 ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ ಯಾವುದು ಅಂತ ಕೇಳಕತ್ತಾನ. ಕರೆಕ್ಟಾ? ಸೊ ಏನು ಮಾಡ್ಬೇಕು ಈ ಕೇಸಲ್ಲಿ ಅಂದರೆ -1/4 ಅನ್ನು ನಾವು ಏನಂತ ಮಾಡ್ಬೋದು ರೀ, ಅಥವಾ ಏನಂತ ಬರಿಬೋದು ನಾವು, -0.25 ಅಂತ ಬರಿಬೋದು. ಅದೇ ಥರ 2/3ನ 0.66 ಅಂತ ಬರಿಬೋದು, ಹೌದಲ್ವಾ? ಸೊ -0.25 ಮತ್ತು 0.66 ಇವೆರಡರ ಮಿಡಲಲ್ಲಿ ಬರಬೇಕು. ಅದು ಬಿಟ್ವೀನ್ ಅಂದ್ರೆ ಮಧ್ಯ ಅಂತಂದಂಗೆ. ಇವಾಗ ನೋಡ್ರಿ ಇದು ಎಷ್ಟಿದೆ ರೀ? -1/2 ಅದ ರೀ. -1/2 ಅಂತಂದರೆ -0.5 ಬರ್ತದೆ, ಇದಕ್ಕಿಂತ ಮೊದಲು ಬರ್ತದೆ. ಆಮೇಲೆ 5/24 ಅಂತ ಇದೆ. ಎಷ್ಟದ ರೀ ಇದು? 5/24. ಸೊ ಇದು ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ 5ದಿಂದ ಡಿವೈಡ್ ಮಾಡ್ರಿ. ಎಷ್ಟಾಗುತ್ತೆ? 24 5 5 4 20, ಕೈಲಿ 2 5 12 12 ಆಗ್ತದೆ. ಎಸ್, ಇದನ್ನು ನೀವು ಡಿವೈಡ್ ಮಾಡಿರಿ. ಡಿವೈಡ್ ಮಾಡಕ್ಕೆ ಬರುತ್ತಲ್ವ? 5ಅನ್ನು ನಾವೇನು ಮಾಡಬೇಕು? 24ರಿಂದ ಡಿವೈಡ್ ಮಾಡಬೇಕು. 5 ಬರ್ಕೋರಿ, ಇಲ್ಲಿ 24 ಬರ್ಕೋರಿ. ಕರೆಕ್ಟ್? ಜೀರೋ ಕೊಟ್ಟು ಒಂದು ಪಾಯಿಂಟ್ ಕೊಡ್ರಿ. ಇಲ್ಲಿ ಎಷ್ಟಾಗ್ತದೆ? ಇದು 50 ಆಗ್ತದೆ. 24 ಎರಡಲೇ ಎಷ್ಟಾಗುತ್ತೆ ರೀ? 48 ಆಗುತ್ತೆ. 50 - 48 ಅಂದರೆ ಎಷ್ಟಾಗ್ತದೆ ರೀ? ಎಸ್, 2 ಉಳಿತದೆ. ಎಷ್ಟು ಬಂತು ಇಲ್ಲಿ ನಿಮಗೆ? 0.2 ಬಂತು. 0.2 -0.25 ಮತ್ತು 0.66 ನಡು ಬರ್ತದೆ. ಇದು ಕರೆಕ್ಟ್ ಅದ ರೀ. ಇದೊಂದು ಟೈಮ್ ಚೆಕ್ ಮಾಡ್ತೀರಿ ಅಂದ್ರೆ ಮಾಡ್ಬೋದು. 3/4 ಅಂದ್ರೆ ಎಷ್ಟಾಗ್ತದೆ ರೀ? ಇದು 0.75 ಆಗ್ತದೆ. ಹಾಗಾಗಿ ಇದು ಆಗಂಗಿಲ್ಲ. ಇದು -3/4 ಅಂದರೆ ಇದು -0.75 ಆಗ್ತದೆ ರೀ. ಇದನ್ನು ಸಹ ಇದ್ರ ಮಧ್ಯದಾಗ ಬರಂಗಿಲ್ಲ. ಎರಡು ತಪ್ಪದವ, ಇದು ಕರೆಕ್ಟ್ ಅದ ರೀ. ಗೊತ್ತಾಯ್ತಾ? ಸೊ ಕ್ವಶನ್ಸ್ಗಳು ಭಾಳ ಈಸಿ ಇದ್ದಾವೆ. ನೀವು ಏನು ಮಾಡ್ಬೋದು? ಈಸಿಯಾಗಿ ಇವುಗಳನ್ನು ಬಿಡಿಸ್ಬೋದು. ಬಟ್ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಕೇಳ್ತಾನೆ ರೀ. ಇದಕ್ಕಿಂತ ಜಾಸ್ತಿ ಏನು ಕೇಳಂಗಿಲ್ಲ, ಒಂದು ಸ್ವಲ್ಪ ಡಿಫಿಕಲ್ಟ್ ಇರ್ತಾವೆ. ಅಷ್ಟೇ ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಓಕೆ, ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅಭ್ಯಾಸನ ಮಾಡಿರಿ. ಸೆಕೆಂಡ್ ಕ್ವಶನ್ ನೋಡ್ರಿ. ದ ಡೆಸಿಮಲ್ ಫಾರ್ಮ್ ಆಫ್ 12/25 ಈಸ್ ಡ್ಯಾಶ್ ಅಂತ. 12/25 ಏನಿದೆಲ್ಲ ಇದರದ್ದು ಡೆಸಿಮಲ್ ಫಾರ್ಮ್ ಅಂತ ಅಂದರೆ ದಶಮಾಂಶ ರೂಪದಾಗ ಏನಾಗ್ತದಂತ. ಡಿನಾಮಿನೇಟ್ರಲ್ಲಿ ಎಷ್ಟಿದೆ? ಇಲ್ಲಿ 25 ಇದೆ ಅಲ್ಲ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದ ಎರಡನ್ನು ನಾವು 4ರಿಂದ ಗುಣಿಸೋಣ ಅಂತಾರೆ. 12 4 48 ಐತೆ. 25 4 100 ಆಗುತ್ತೆ. 48/100 ಅಂತಂದರೆ 0.48 ಆಗ್ತದೆ ನೋಡ್ರಿ. 0.48 ಸೆಕೆಂಡ್ ಆಪ್ಷನ್ ಅದ. ಇಲ್ಲಿ ಕೆಳಗೆ 2 0 ಅದಾವ ಅಂದ್ರೆ ಮ್ಯಾಗ 2 ಅಂಕಿ ಆದ ಮೂಲಕ ಪಾಯಿಂಟ್ ಕೊಡಬೇಕು ರೀ. ಗೊತ್ತೈತಲ್ವಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ. ಕ್ವಶನ್ ಭಾಳ ಇಂಟ್ರೆಸ್ಟಿಂಗ್ ಅದಾವ, ಈಸಿ ಅದಾವ ರೀ. ಏನದ ನೋಡ್ರಿ? 4 ಘಾತ x ಸಮನಾಗಿದೆ 64 ಭಾಗಿಲೆ 2 ಘಾತ x ಅಂತ ಇದೆ. ಸರಿನಾ?
ಸೊ ಈ 4 ಘಾತ ಎಕ್ಸ್ ಅನ್ನ ಏನಂತ ಬರಿಬೋದು ನಾವು 2 ಸ್ಕ್ವಯರ್ ಹೋಲ್ ಘಾತ ಎಕ್ಸ್ ಅಂತ ಬರಿಬೋದು. 64ಅನ್ನ 2 ಘಾತ 6 ಅಂತ ಬರಿಬೋದು ನೋಡ್ರಿ. 2 ಘಾತ 2 ಅಂದರೆ 4 ಆಗುತ್ತೆ. 2 ಘಾತ 3 ಅಂದರೆ 8 ಆಗುತ್ತೆ. 2 ಘಾತ 4 ಅಂದರೆ 16 ಆಗುತ್ತೆ. 2 ಘಾತ 5 ಅಂದರೆ 32 ಆಗುತ್ತೆ. 2 ಘಾತ 6 ಅಂದರೆ 64 ಆಗುತ್ತೆ. ಸೊ 64ನ ನಾವು 2 ಘಾತ 6 ಅಂತ ಬರಿಬೋದು. ಡಿವೈಡೆಡ್ ಬೈ 2 ಘಾತ ಎಕ್ಸ್ ಬರೀರಿ. ಸೊ ಇವೇನದಾವಲ್ಲ 2 ಘಾತ 0 ಅಂದ್ರೆ 1 ಆಗುತ್ತೆ. 2 ಘಾತ 1 ಅಂದ್ರೆ 2 ಆಗ್ತದೆ ರೀ. ಹಿಂಗೆ ಅಪ್ ಟು ಎಲ್ಲಿ ತನಕ ನೀವು ಬಾಯಟ್ ಮಾಡ್ಬೇಕಂದ್ರೆ 2 ಘಾತ 10 ತನಕ ಬಾಯಟ್ ಮಾಡ್ಬೇಕು ನೋಡ್ರಿ. ಎಷ್ಟಾಗುತ್ತೆ 2 ಘಾತ 10 ಅಂದರೆ 1024 ಆಗ್ತದೆ ನೋಡ್ರಿ. ಇವೆಲ್ಲವನ್ನ ಬಾಯಟ್ ಮಾಡ್ರಿ. ತಿಳಿತಾ? ಇಲ್ಲಿ ತನಕ ಕನಿಷ್ಠ ನಿಮಗೆ 10 ತನಕ ಬರಬೇಕು ರೀ. ರೈಟ್? ಇವಾಗ 2 ಘಾತ 6 ಅಂದ್ರೆ ಎಷ್ಟಾಗುತ್ತೆ 64 ಆಗುತ್ತೆ. ಹೌದಲ್ವಾ? ಎಸ್. ರೈಟ್. ಇದು ಯಾವ ಫಾರ್ಮ್ದಾಗ ಅದ ಅಂತಂದ್ರೆ ಎ ಘಾತ ಎಮ್ ಹೋಲ್ ಘಾತ ಎನ್ ಫಾರ್ಮ್ ಒಳಗದ ರೀ. ಏನಾಗುತ್ತೆ ಇದು ಎ ಘಾತ ಎಮ್ ಗುಣಿಲೆ ಎನ್ ಆಗುತ್ತೆ. ಅದೇ ಥರ ಇದು 2 ಘಾತ 2 ಎಕ್ಸ್ ಆಗ್ತದೆ ಸಮನಾಗಿದೆ. ಇದು ಯಾವ ಫಾರ್ಮ್ ಒಳಗದ ರೀ? ಎ ಬಾಗಿಲೆ ಎಮ್ ಅದ. ಇದು ಎ ಬಾಗಿಲೆ ಎನ್ ಅದ. ಕರೆಕ್ಟ್? ಎ ಬಾಗಿಲೆ ಎಮ್ ಬಾಗಿಲೆ ಎ ಘಾತ ಎನ್ ಅಂತಂದ್ರೆ ಎ ಘಾತ ಎಮ್ ಬಾಗಿಲೆ ಎ ಘಾತ ಎನ್ ಅಂದ್ರೆ ಎ ಘಾತ ಎಮ್ ಮೈನಸ್ ಎನ್ ಆಗ್ತದೆ ನೋಡ್ರಿ. ಏನಾಗ್ತದ? ಎಮ್ ಮೈನಸ್ ಎನ್. ಅದೇ ಥರ 2 ಘಾತ 6 ಮೈನಸ್ ಎಕ್ಸ್ ಆಗ್ತದೆ. ಗೊತ್ತಾಯ್ತಾ? ಏನಾಗುತ್ತೆ ರೀ 2 ಘಾತ 6 ಮೈನಸ್ ಎಕ್ಸ್. ರೈಟ್. ನೆಕ್ಸ್ಟ್ ನೋಡ್ರಿ, ಇವಾಗ ಈ 2 ಘಾತ 2 ಎಕ್ಸ್ ಸಮನಾಗಿದೆ 2 ಘಾತ 6 ಮೈನಸ್ ಎಕ್ಸ್. ಇವೆರಡು ಏನದಾವ್ರಿ? ಆಧಾರ ಸಂಖ್ಯೆಗಳದಾವ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಧಾರ ಸಂಖ್ಯೆ ಅಂದರೆ ಯಾವುದು, ಘಾತ ಸೂಚಿ ಅಂದರೆ ಯಾವುದಂತ. ಆಧಾರ ಸಂಖ್ಯೆ 2 ಸಮನಾಗಿರೋದ್ರಿಂದ ಘಾತ ಸೂಚಿನೂ ಸಮನಾಗಿರ್ತಾವ. 2 ಎಕ್ಸ್ ಸಮನಾಗಿದೆ 6 ಮೈನಸ್ ಎಕ್ಸ್ ಆಯಿತು. ಈ ಮೈನಸ್ ಎಕ್ಸ್ ಈ ಕಡೆ ತೊಗೊಂಡು ಬರ್ರಿ, ಪ್ಲಸ್ ಎಕ್ಸ್ ಆಗುತ್ತೆ. 2 ಎಕ್ಸ್ ಪ್ಲಸ್ 1 ಎಕ್ಸ್ ಅಂದರೆ 3 ಎಕ್ಸ್ ಆಗುತ್ತೆ. ಸಮನಾಗಿದೆ 6 ಉಳಿತದೆ. ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ರೀ? ಈ ಗುಣಿಲೆ 3 ಈ ಕಡೆ ತೊಗೊಂಡು ಬರ್ರಿ, ಬಾಗಿಲೆ 3 ಆಗ್ತದೆ. 6 ಬಾಗಿಲೆ 3 ಅಂದರೆ 2 ಆಗ್ತದೆ ನೋಡ್ರಿ. ಗೊತ್ತಾಯ್ತಾ? ಎಕ್ಸ್ನ ಬೆಲೆ ಎಷ್ಟು ಬಂತು? 2 ಬಂತು. ಕ್ವಶನ್ ಏನದ ರೀ? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಿದೆಯಲ್ಲ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಅದ? ಫಸ್ಟ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಆಪ್ಷನ್ ಟಿಕ್ ಹಾಕೋ ಟೈಮಿಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ. ನೆಕ್ಸ್ಟ್ ನೋಡ್ರಿ, 4th ಕ್ವಶನ್. ದ ವ್ಯಾಲ್ಯೂ ಆಫ್ ಕೆ ವೆನ್ ದ ಮೀನ್ ಆಫ್ ದ ಡಾಟಾ ಈಸ್ 7.5. ಏನು ಕೊಟ್ಟಾನ ಇಲ್ಲಿ? ಎಕ್ಸ್ ಬಾರ್ ಕೊಟ್ಟಾನ ನೋಡ್ರಿ. ಎಷ್ಟು ಕೊಟ್ಟಾನ? 7.5 ಕೊಟ್ಟಾನ್ರಿ. ಮತ್ತೇನು ಕೊಟ್ಟಾನ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಕೊಟ್ಟಿದ್ದಾನ. ಸಮೇಷನ್ ಆಫ್ ಎಫ್ ಐ ಕೊಟ್ಟಿದ್ದಾನ್ರಿ. ನಾವೇನು ಕಂಡಿಬೇಕಿಲ್ಲಿ? ಕೆ ವ್ಯಾಲ್ಯೂ ಕಂಡಿಬೇಕು. ಸೊ ಎಕ್ಸ್ ಬಾರ್ ಇಸ್ಕೊಲ್ಸ್ ಟು ಸೂತ್ರ ಏನದ ರೀ? ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಸರಿನಾ? ಎಕ್ಸ್ ಬಾರ್ ಅಂದ್ರೆ ಎಷ್ಟು ಕೊಟ್ಟಾನ ಆಲ್ರೆಡಿ ಆಯ್ತಾ? 7.5 ಕೊಟ್ಟಾನ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದ್ರೆ ಎಷ್ಟಾಗುತ್ತೆ ರೀ? ಇದು ಆಲ್ರೆಡಿ ಕೊಟ್ಟಾನ ನೋಡ್ರಿ. 120 ಪ್ಲಸ್ 3k ಆಗುತ್ತೆ ಬಾಗಿಲೆ ಸಮೇಷನ್ ಆಫ್ ಎಫ್ ಐ ಅಂದ್ರೆ ಎಷ್ಟು ಕೊಟ್ಟಾನ? 30 ಕೊಟ್ಟಾನ. ಇದು ಫಾರ್ಮುಲಾ ನಿಮಗೆ ಬರಬೇಕು ನೋಡ್ರಿ. ಇದೇನು ಫಾರ್ಮುಲಾ ಇದಲ್ಲ, ಇದು ಭಾಳ ಇಂಪಾರ್ಟೆಂಟ್ ಅದ. ಆಲ್ರೆಡಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ ಹೇಳ್ಬೇಕಂದ್ರೆ ಹೇಳಿನಿ ಇದಕ್ಕೆ. ಸರಿನಾ? ಸೊ 7.5 ಸಮನಾಗಿದೆ. ಒಂದು ಕೆಲಸ ಮಾಡ್ರಿ, ಏನು ಅಂತಂದರೆ ಇದು ಬಾಗಿಲೆ ಈ ಕಡೆ ತೊಗೊಂಬರ್ರಿ, ಗುಣಿಲೆ ಆಗ್ತದೆ. ಏನಾಗ್ತದೆ? ಗುಣಿಲೆ. ಎಸ್. ಸೊ 7.5 ಗುಣಿಲೆ 30 ಸಮನಾಗಿದೆ 120 ಪ್ಲಸ್ 3k ಆಗ್ತದೆ ರೀ. ಈ 7.5 ಇದೆಲ್ಲ ಇದಕ್ಕೆ 30ದಿಂದ ಗುಣಿಸ್ಬೇಕು. ಎಷ್ಟು ಬರ್ತದೆ ನೋಡ್ರಿ? 75 7.5 ಇದೆ ಅಲ್ವಾ? ಸೊ 7.5ಅನ್ನು ಎಷ್ಟರಿಂದ ಗುಣಿಸ್ಬೇಕು ನಾವು? ಎಸ್ 30ರಿಂದ ಗುಣಿಸ್ಬೇಕು. ಎಷ್ಟು ಬರ್ತದೆ ರೀ? ಎಸ್ ಗುಣಿಸ್ರಿ. 225 ಬರ್ತದೆ ನೋಡ್ರಿ. 225 ಸಮನಾಗಿದೆ 120 ಪ್ಲಸ್ 3k. 225 ಬರೀರಿ. ಈ ಪ್ಲಸ್ 120 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 120 ಆಗುತ್ತೆ. ಸಮನಾಗಿದೆ 3k. 225ದಾಗ 120 ಮೈನಸ್ ಮಾಡಿರಿ. ಎಷ್ಟು ಬರ್ತದೆ ಅವಾಗ?
105 ಬರ್ತದ್ರಿ. ಎಷ್ಟು ಬರ್ತದ? 105 ಸಮನಾಗಿದೆ 3ಕ್ಕೆ ಆಯಿತು. ಈ ಗುಣಿಲೆ 3 ಈ ಕಡೆ ತೊಗೊಂಡು ಬರ್ರಿ, ಬಾಗಿಲೆ 3 ಆಗುತ್ತೆ, ಸಮನಾಗಿದೆ ಕೆ ಆಗುತ್ತೆ. 3 ಒಂದಲೇ 3, 3 ಮೂರಲೇ 9, 1 ಉಳಿತು, 3 5ಲೇ 15. ಕೆ ಅಂದ್ರೆ ಎಷ್ಟು ಬರ್ತದ್ರಿ? 35 ಬರ್ತದೆ ನೋಡ್ರಿ. ಎಷ್ಟು ಬರ್ತದ? 35. ನಾ ಹೇಳೋದ್ರದಾಗ ಏನ್ರ ಮಿಸ್ಟೇಕ್ ಇದ್ದಿತ್ತು ಅಂದ್ರೆ ತಾವು ಹೇಳ್ಬೋದ್ರಿ. ತಿಳಿತಾ? ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಎಸ್, ಕ್ವಶನ್ ನಂಬರ್ 5 ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಎಸ್, ಕ್ವಶನ್ ನಂಬರ್ 5 ನೋಡ್ರಿ. ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 10% ಅಂತ. ಇವಾಗ ಎಕ್ಸಾಂಪಲಿಗೆ ನಾನು ಗೋಲ್ಡ್ ಅಂತ ತಗೋತೇನೆ ರೀ. ಓಕೆ, ಗೋಲ್ಡ್ ರೇಟ್ ಇವಾಗ ಪ್ರೆಸೆಂಟ್ ಎಷ್ಟದ ಅಂದರೆ 100 ರೂಪೀಸ್ ಇದೆ ಅಂತ ಅನ್ಕೋರಿ. ಓಕೆ, ಇದು 0.1 ಗ್ರಾಮಿಗೋ ಅಥವಾ 1 ಗ್ರಾಮಿಗೋ, ಅಥವಾ ಗೋಲ್ಡ್ ತೊಗೊಳಲ್ಲ ಅಂದ್ರೆ ನೀವೇನು ತಗೋತೀರಿ? ಶುಗರ್ ತಗೋತೀರಿ, ಶುಗರ್ ತಗೋರಿ. ಇವಾಗ 100 ರೂಪಾಯಿ ಅದ, ಅದರದ್ದು 10% ಹೆಚ್ಚಿಗೆ ಆಯ್ತು. ಎಷ್ಟು? 10% ಹೆಚ್ಚಿಗೆ ಆಯ್ತು. ಎಷ್ಟಾಗ್ತದೆ ಅವಾಗಿದು? 110 ಆಗ್ತದೆ, ಹೌದಿಲ್ಲ? 100 ರೂಪಾಯಿ ಇದ್ದಿದ್ದು 10% ಹೆಚ್ಚಿಗೆ ಆದ ಮೂಲಕ 110 ಆಯಿತು. ಸರಿನಾ? ಎ ನಂಬರ್ ಇನ್ಕ್ರೀಸ್ಡ್ ಬೈ 10%. ಫಸ್ಟ್ 100 ಇದ್ದಿತ್ತು, 10% ಹೆಚ್ಚಿಗೆ ಆದ ಮೂಲಕ ಅದು 110 ಆಯಿತು. ಮತ್ತು 110 ಆದ ಮೂಲಕ, ಕರೆಕ್ಟ್ ಅಲ್ವಾ? 100 ಇದ್ದಿದ್ದೇನೆ 10% ಹೆಚ್ಚಿಗೆ ಆದರೆ ಎಷ್ಟಾಗ್ತದೆ? 110 ಆಗ್ತದೆ, ರೈಟ್? ಸೊ ಡಿಕ್ರೀಸ್ಡ್ ಬೈ 10 ಅಂತ್ರಿ. ಈಗ 110 ಇದ್ದಿದ್ದನ್ನು ನಾವು 10% ಕಡಿಮೆ ಮಾಡಬೇಕು. ಓಕೆ, ಸೊ 100 ರೂಪಾಯಿದಾಗ 10 ರೂಪಾಯಿ ಕಡಿಮೆ ಆಗ್ತದೆ. 110 ರೂಪಾಯಿದಾಗ ಎಷ್ಟು ಕಡಿಮೆ ಆಗ್ತದೆ ರೀ? ಎಸ್, 11 ರೂಪಾಯಿ ಕಡಿಮೆ ಆಗ್ತದೆ. ಮೊದಲು ಎಷ್ಟು ಹೆಚ್ಚಾಗಿತ್ತು? 10 ರೂಪಾಯಿ ಹೆಚ್ಚಾಗಿತ್ತು. 100 ಇದ್ದಿದ್ದು 110 ಆಗಿತ್ತು. ಇವಾಗ 110 ಇದ್ದಿದ್ದು 11% ಕಡಿಮೆ ಮಾಡ್ಯಾನಂತ. 11% ಕಡಿಮೆ ಮಾಡ್ಯಾನಂದ್ರೆ 99 ಆಗ್ತದೆ. ಎಷ್ಟಾಗ್ತದೆ ಇದು? 99. ಸೊ ಮೊದಲಿಂದಕ್ಕೆ ಈಗಿಂದಕ್ಕೆ ಎಷ್ಟು ಡಿಫ್ರೆನ್ಸ್ ಅದ? 1% ಇದೆ ಅಲ್ವಾ? ಕರೆಕ್ಟ್. ನೆಟ್ ಇನ್ಕ್ರೀಸ್ ಆರ್ ನೆಟ್ ಡಿಕ್ರೀಸ್ ಪರ್ಸೆಂಟೇಜ್ ಅಂತ ಕೇಳ್ತಾನೆ. ಇಲ್ಲಿ ಡಿಕ್ರೀಸ್ ಆಗ್ತದೆ ರೀ. ಏನಾಗ್ತದ? ಡಿಕ್ರೀಸ್ ಆಗ್ತದೆ. ಎಷ್ಟು ಅಂದರೆ 1% ಡಿಕ್ರೀಸ್ ಆಗ್ತದೆ. ಗೊತ್ತಾಯ್ತಲ್ವಾ? ಎಸ್, ಈ ಥರ ಮಾಡ್ಬೇಕು ನೋಡ್ರಿ ನಾವು. ಸೊ ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ. 100 ಇದ್ದಿದ್ದು 10% ಹೆಚ್ಚಿಗೆ ಆದಾಗ ಎಷ್ಟಾಯ್ತು? ಅದು 110 ಆಯ್ತು. ಕರೆಕ್ಟ್. ಈಗ 110 ಇದ್ದಿದ್ದು ಡಿಕ್ರೀಸ್ ಆಗ್ಯದ ಅಂತ್ರಿ. ಎಷ್ಟು ಡಿಕ್ರೀಸ್ ಆಗ್ಯದ? 10%. 10% ಡಿಕ್ರೀಸ್ ಆದ ಮೂಲಕ ಈ 110ರದಾಗ ಎಷ್ಟು ಮೈನಸ್ ಮಾಡ್ಬೇಕು ನಾವು? 11 ಮೈನಸ್ ಮಾಡಬೇಕು, 99 ಆಗ್ತದೆ. ಫಸ್ಟಿಗೆ 100 ಇದ್ದಿತ್ತು, ಇವಾಗ ಎಷ್ಟಾಗ್ಯದ? 99 ಆಗ್ಯದ. ಅಂದ್ರೆ ನಿಮಗೆ 1% ಲಾಸ್ ಆಯಿತು ಅಂತ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಕ್ವಶನ್. ಏನಪ್ಪ ಅಂತಂದರೆ, ಎಸ್, 28 persons ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 21 days ಅಂತ್ರಿ. ಓಕೆ, ಪರ್ಸನ್ಸ್ ಆ್ಯಂಡ್ ನಂಬರ್ ಆಫ್ ಡೇಸ್ ಇಸ್ ಈಕ್ವಲ್ಸ್ ಟು ಪರ್ಸನ್ಸ್ ನಂಬರ್ ಆಫ್ ಡೇಸ್ ಅಂತ ಅನ್ಕೋರಿ. P1 D1 P2 D2 ಅಂತ ಅನ್ಕೋರಿ. ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಅದ ರೀ? 28. ಎಷ್ಟು ದಿನದಾಗ ಮುಗಿಸ್ತಾರ? 7 ದಿನದಾಗ. ನಂಬರ್ ಆಫ್ ಪರ್ಸನ್ಸ್ ಮತ್ತೆ ಎಷ್ಟು ಅದ ರೀ ಈಗಿಲ್ಲಿ? ಗೊತ್ತಿಲ್ಲ. P2 ಅಂತ ಅನ್ಕೋರಿ. ಎಷ್ಟು ದಿನದಾಗ ಮುಗಿಸ್ತಾರಂಥದ್ದು? 7 ದಿನದಾಗ. ಸೇಮ್ ಇದೇ ಥರ ಒಂದು ಕ್ವಶನ್ ಏನದ, ನಾನು ಸಿಲೆಬಸ್ ಹೇಳ್ಬೇಕಂದ್ರೆ ಹೇಳಿದ್ದು ನಾನು. ಸೇಮ್ ಕ್ವಶನ್ ಇದೇ ಥರನೇ. ಸೊ ಇವಾಗ ನಮಗೆ ನಂಬರ್ ಆಫ್ ಪೀಪಲ್ ಬೇಕಾಗಿತ್ತಲ್ಲ, ಏನು ಮಾಡಬೇಕು? ಈ P2 ಅಷ್ಟೇ ಇಟ್ಟು ಇದು 7 ಈ ಕಡೆ ತೊಗೊಂಡು ಬರ್ರಿ, ಬಾಗಿಲೇ ಆಗ್ತದೆ ರೀ. 28 ಗುಣಿಲೆ 21 ಬಾಗಿಲೆ 7 ಸಮನಾಗಿದೆ P2. 7 ಒಂದಲೇ 7, 7 ಮೂರಲೇ 21. 28 ಗುಣಿಲೆ 3 ಆಯ್ತು ನೋಡ್ರಿ. 28 ಮೂರಲೇ ಎಷ್ಟಾಗುತ್ತೆ ರೀ? 84 ಆಗುತ್ತೆ. ಇದೇನಾಗುತ್ತೆ? P2. P2 ಅಂತಂದ್ರೆ ನಂಬರ್ ಆಫ್ ಪರ್ಸನ್ಸ್ ಅಂತ. ಎಷ್ಟು ಜನ 7 ದಿನದಾಗ ಮುಗಿಸ್ತಾರೆ ರೀ? ಎಸ್, 84 ಜನ 7 ದಿನದಾಗ ಮುಗಿಸ್ತಾರಂತ ನೋಡ್ರಿ. ಗೊತ್ತಾಯ್ತಲ್ವಾ? ಇಂಟ್ರೆಸ್ಟಿಂಗ್ ಮತ್ತು ಈಸಿ ಕ್ವಶನ್ಸ್ ಅದಾವ್ರಿ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ.
ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ. ಎಸ್ 7th ಕ್ವಶನ್ ನೋಡ್ರಿ, ಇಂಟ್ರೆಸ್ಟಿಂಗ್ ಇದೆ ಇದು. ಏನು ಕೇಳಕತ್ತಾನ ಇಲ್ಲಿ ಆತ ಅಂತಂದ್ರೆ ಎ ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಇಸ್ಕೊಲ್ಸ್ ಟು ಎಷ್ಟು ಅಂತ ಕೇಳಕೊಡ್ತಾನ. ಏನು ಕೊಟ್ಟಾನತ್ತ? a ಪ್ಲಸ್ 1/a ಇಸ್ಕೊಲ್ಸ್ ಟು 2 ಅಂತ ಕೊಟ್ಟಾನ್ರಿ. ಈಗ ನೀವು ಇಲ್ಲಿ ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಅಂತಂದ್ರೆ a ಪ್ಲಸ್ 1/a ಹೋಲ್ ಕ್ಯೂಬ್ ಈಕ್ವಲ್ ಟು ಏನಾಗುತ್ತಾ? a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3 ಇಂಟು a ಇಂಟು b ಇಂಟು a ಪ್ಲಸ್ b. ಗೊತ್ತಾಯ್ತಾ? a ಪ್ಲಸ್ b ಹೋಲ್ ಕ್ಯೂಬ್ ಸೂತ್ರ ನಿಮಗೆ ಬರ್ಬೇಕ್ರಿ. ಕರೆಕ್ಟ್? ಏನದಂದ್ರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b. ಇದು ಸೂತ್ರ ಅದ ನೋಡ್ರಿ. ಇದನ್ನು ಬಾಯಟ್ ಮಾಡ್ರಿ. a ಪ್ಲಸ್ 1/a ಅಂದ್ರೆ ಎಷ್ಟು ಕೊಟ್ಟಾನ? ಆಲ್ರೆಡಿ ಇಲ್ಲಿ 2 ಕೊಟ್ಟಾನ, ಘಾತ 3 ಬರೀರಿ. ಇದು ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರ್ಕೋರಿ. a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಆ್ಯಸ್ ಇಟ್ ಈಸ್ ಬರೀರಿ. ಪ್ಲಸ್ a ಕ್ಯಾನ್ಸಲ್ ಆಗಿ 3 ಉಳಿತದೆ. ಇದು a ಪ್ಲಸ್ 1/a ಅಂದ್ರೆ ಎಷ್ಟು ಅದ ರೀ? 2 ಅದ ರೀ. ಇದನ್ನು ಬರೀರಿ. ಓಕೆ, 2 ಕ್ಯೂಬ್ ಅಂದ್ರೆ ಎಷ್ಟಾಗ್ತದೆ? 8 ಆಗ್ತದೆ. ಈಸ್ ಈಕ್ವಲ್ಸ್ ಟು a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಆ್ಯಸ್ ಇಟ್ ಈಸ್ ಬರೀರಿ. ಪ್ಲಸ್ 3 2 ಎಷ್ಟಾಗುತ್ತೆ ರೀ? 6 ಆಗುತ್ತೆ. ಈ ಪ್ಲಸ್ 6 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 6 ಆಗ್ತದೆ. 8 ಮೈನಸ್ 6 ಅಂದ್ರೆ ಎಷ್ಟು ಉಳಿತಾವಾಗಲಿ ನಿಮಗೆ? 2 ಉಳಿತದೆ. ಸೊ ಬರೀರಿ, ದೇರ್ ಫೋರ್ a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಇಸ್ಕೊಲ್ಸ್ ಟು 2 ಅಂತ ಬರೀರಿ. ಯಾಕೆ? ಪ್ಲಸ್ 6 ಈ ಕಡೆ ತೊಗೊಂಡು ಬಂದರೆ ಮೈನಸ್ 6 ಆಗುತ್ತೆ. 8 ಮೈನಸ್ 6 ಅಂದ್ರೆ 2 ಉಳಿತದಲ್ವ? ಸೊ ಅದು 2 ಏನಾಗಿರುತ್ತೆ ಅಂದರೆ ಇದ್ರ ಬೆಲೆ ಆಗಿರ್ತದೆ ನೋಡ್ರಿ. ಗೊತ್ತಾಯ್ತಲ್ವಾ? ಎಸ್, ಭಾಳ ಇಂಟ್ರೆಸ್ಟಿಂಗ್ ಅದಾವ ಮತ್ತು ಈಸಿ ಕ್ವಶನ್ಸ್ಗಳು ಅದಾವ. ಅಷ್ಟೇ ನಾ ಏನು ಹೇಳ್ತೀನಿ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸರಿನಾ? ಎಸ್, ವಾಯ್ಸ್ ಕ್ಲಿಯರ್ ಇದೆನಾ? ಓಕೆ. ಕ್ವಶನ್ ನಂಬರ್ 8 ನೋಡ್ರಿ. ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋವಿಂಗ್ ವೆನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಈ 2x ಪ್ಲಸ್ 3y ಈಕ್ವಲ್ ಟು 7 ಅಂತ ಕೊಟ್ಟಾನ. ಆ್ಯಂಡ್ 2ax ಪ್ಲಸ್ a ಪ್ಲಸ್ 2 ಗುಣಿಲೆ y ಈಕ್ವಲ್ಸ್ ಟು 28 ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತಾರೆ. ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಇದ್ದಾಗ ಏನಾಗುತ್ತಾ? ರೇಷಿಯೋ ಏನಾಗಿರ್ತಾವ್ರಿ? ಎಸ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಅಂತಂದರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆಗಿರ್ತಾವೆ. ಸರಿನಾ? ಸೊ ಇಲ್ಲಿ a1 ಅಂದ್ರೆ ಏನ್ರಿ? ಎಕ್ಸ್ನ ಸಹಗುಣಕವನ್ನ a1 ಅಂತ ಕರಿತಿದ್ದೇವ್ರಿ. ಓಕೆ, ರೈಟ್. b1 ಅಂದ್ರೆ ವಾಯ್ನ ಸಹಗುಣಕ, c1 ಅಂದ್ರೆ ಸ್ಥಿರಾಂಕ. ಸರಿನಾ? ಇಲ್ಲಿ a1 ಅಂದ್ರೆ ಎಕ್ಸ್ನ ಸಹಗುಣಕ ಎಷ್ಟು ಅದ ರೀ? 2a ಅದ. ಇಲ್ಲಿ ಸಾರಿ a2 ಅಂದ್ರೆ 2a ಅದ, ಹೌದಾ? ಎಕ್ಸ್ನ ಸಹಗುಣಕ. b2 ಅಂತಂದ್ರೆ a ಪ್ಲಸ್ 2 ಅದ. a ಪ್ಲಸ್ 2 ಬರೀರಿ, ಸಮನಾಗಿದೆ. c2 ಅಂದ್ರೆ 28 ಇದೆಲ್ಲ, ಸೊ ಇಲ್ಲಿ 28 ಅಂತ ಬರೀರಿ. 7 1 7, 7 4 28. ಇದು 2 1 2, 2 1 2. 1/a ಈಸ್ ಈಕ್ವಲ್ಸ್ ಟು 1/a ಈಕ್ವಲ್ ಟು 1/4 ಅಂತ ಬರೀರಿ. a ಈಕ್ವಲ್ ಟು ಎಷ್ಟು ಆಗ್ತದೆ? ಇದು ಬಾಗಿಲಿದ ಈ ಕಡೆ ತೊಗೊಂಬರಿ, ಗುಣಿಲೆ ಆಗುತ್ತೆ. ಇದು ಬಾಗಿಲಿದ ಈ ಕಡೆ ತೊಗೊಂಬರಿ, ಗುಣಿಲೆ ಆಗುತ್ತೆ. a ಈಕ್ವಲ್ ಟು ಎಷ್ಟು ಬಂತು? 4 ಬಂತು. ಬಂತಲ್ವಾ? ಎಸ್. ನೆಕ್ಸ್ಟ್ ನೋಡ್ರಿ, ಇವಾಗ ಈ ಏನ ಬೆಲೆನ ನಾವು ಏನು ಮಾಡ್ಬೇಕು ರೀ? ಇದರಲ್ಲಿ ಹಾಕಬೇಕು. ಹಾಕೋಣವ? ಎಸ್. 3/a ಪ್ಲಸ್ 2 ಸಮನಾಗಿದೆ 7/28 ಅಥವಾ 1/4 ಅಂತ ಬರೀರಿ. ಇದು ಬಾಗಿಲಿದ್ದ ಈ ಕಡೆ ತೊಂಬರಿ, ಗುಣಿಲೆ ಆಗುತ್ತೆ. ಇದು ಬಾಗಿಲಿದ್ದ ಈ ಕಡೆ ಹೋಯ್ರಿ, ಗುಣಿಲೆ ಆಗುತ್ತೆ. 3 4 12. ಇದು a ಪ್ಲಸ್ 2. ಈ ಪ್ಲಸ್ 2 ಈ ಕಡೆ ತೊಗೊಂಡು ಬರ್ರಿ, ಮೈನಸ್ 2 ಆಗುತ್ತೆ. ಸಮನಾಗಿದೆ. ಏನು ಉಳಿತದೆ ನಮಗೆ? a ಉಳಿತದೆ, ಹೌದಲ್ವಾ? ಎಸ್. ಸೊ ಯು ಕ್ಯಾನ್ ರೈಟ್ ಹಿಯರ್ a ಈಕ್ವಲ್ಸ್ ಟು 12 ಮೈನಸ್ 2 ಅಂದರೆ 10 ಆಗ್ತದೆ ನೋಡ್ರಿ. ಎಷ್ಟಾಗ್ತದ? 10. ಸರಿನಾ? ಸೊ ಇಲ್ಲಿ ಎಷ್ಟು ಬಂದದ ನಮಗೆ? ಏನ ಬೆಲೆ? 4 ಬಂದದ.
ಇಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ ರೀ ನಾನು. ಯಾಕಂದರೆ 2ax ಪ್ಲಸ್ a ಪ್ಲಸ್ 2 y = 28 ಅಂತ ಇದೆ, ಹೌದಲ್ವಾ? ಎಸ್. ಇಲ್ಲಿ 2 ಇದ್ದಲ್ಲಿ ಬಿ ಹಾಕ್ಬೇಕೇನೋ ಬಹುಶಃ. ಸೊ 2 ಇದ್ದಲ್ಲಿ ಬಿ ಹಾಕಿ ನೋಡೋಣವಾ? a ಪ್ಲಸ್ ಬಿ y ಅಂತ ಹಾಕೋಣಂತ್ರಿ. ಎಲ್ಲಿ 2 ಇದೆ? ಇಲ್ಲಿ. ಇದು ಬಿ ಹಾಕೋಣಂತ. ಇದು a ಪ್ಲಸ್ ಬಿ ಆಗುತ್ತೆ, ಸರಿನಾ? ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾವ್ರಿ ಟೈಪಿಂಗ್. ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಅವ್ರು ಏನಾರ ಮಿಸ್ಟೇಕ್ಸ್ ಮಾಡಿದ್ರು ಅಂತಂದ್ರೆ ಗ್ರೇಸ್ ಕೊಡ್ತಾರೆ. ರೈಟ್. ಸೊ 3/a ಅಂದರೆ ಎಷ್ಟದ? 4 ಪ್ಲಸ್ b = 1/4 ಆಯ್ತು, ಕರೆಕ್ಟಾ? ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದು ಭಾಗಿಲಿದೆ ಈ ಕಡೆ ತೊಂಬರಿ ಗುಣಿಲೆ ಆಗುತ್ತೆ. 4 3 12, ಇದು 4 ಪ್ಲಸ್ b ಆಯಿತು. ಈ +4 ಈ ಕಡೆ ತೊಗೊಂಡು ಬರ್ರಿ, -4 ಆಯಿತು = b. 12 - 4 ಅಂದರೆ 8 ಆಯಿತು. ಬಿನ ಬೆಲೆ ಎಷ್ಟು ಬಂತು? 8 ಬಂತು, ಹೌದಲ್ವಾ? ಬಟ್ ಇಲ್ಲಿ ಆಪ್ಷನ್ದಾಗ ಈ ಥರ ಕೊಟ್ಟಾನ ನೋಡ್ರಿ, ಕರೆಕ್ಟಾ? ಸೊ a = 4 ಇದೆ ರೀ, b = 8 ಇದೆ. ಇದರ ಅರ್ಥ ಏನ್ರಿ? b ಈಸ್ 2 ಟೈಮ್ಸ್ ಆಫ್ a ಅಂತ. b ಈಸ್ 2 ಟೈಮ್ಸ್ ಆಫ್ a. b 8 ಬಂದದಲ್ಲ, a ಎಷ್ಟದ? 4 ಅದಲ್ಲ, 4 2 8 ಆಗ್ತದೆ. ಅಂದರೆ ಯಾವ್ದು ಆಪ್ಷನ್ ಕರೆಕ್ಟ್ ಅದ ರೀ? ಸಿ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಐತಲ್ವಾ? ಕ್ವಶನ್ ಇಂಟ್ರೆಸ್ಟಿಂಗ್ ಅದಾವ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ಥರ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ನೋಡ್ರಿ. 9ನೇದು ಈ ಕ್ವಶನ್ ಹೆಂಗೆ ಬಿಡಿಸ್ಬೇಕು ಅಂತ ಹೇಳ್ತೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ ರೀ, ಇದೆಲ್ಲ ಭಾಳ ಡಿಫಿಕಲ್ಟ್ ಅದಪ್ಪ ಬರಲ್ಲ ಅಂತ ಬಿಡ್ತಾರೆ. ಏನು ಡಿಫಿಕಲ್ಟ್ ಇಲ್ಲ, ನಾನು ಹೇಳ್ಕೊಡ್ತೀನಿ ಅಂತ ಚೆನ್ನಾಗಿ ಕಲೀರಿ. x = ಅಂತ ಅನ್ಕೋರಿ. ಇದೇನು ಕೊಟ್ಟನಲ್ವಾ, ಅದನ್ನು x = ಅನ್ಬೇಕು. ಏನದ? ವರ್ಗಮೂಲ 12 ಎಸ್ ಪ್ಲಸ್ ವರ್ಗಮೂಲ 12 ಪ್ಲಸ್ ಸಾನ್. ಇದ್ರ ಬೆಲೆ ಎಷ್ಟು ಅಂತ ಕೇಳಕತ್ತಾನ, ಕರೆಕ್ಟಾ? ನೀವು ಏನು ಮಾಡ್ತೀರಿ ಇವಾಗ? ಎಕ್ಸಿಗೆ x ಬರೀರಿ, ವರ್ಗಮೂಲ 12ಕ್ಕೆ 12 ಬರೀರಿ. ನೆಕ್ಸ್ಟ್ ನೋಡ್ರಿ ಏನಪ್ಪ ಅಂತಂದರೆ, ಇದು ವರ್ಗಮೂಲ 12ಕ್ಕೆ ವರ್ಗಮೂಲ 12 ಬರೀರಿ. ಇದೇನದ ರೀ? ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಹಿಂಗೆ ಬರ್ತದೆ ನಿಮಗೆ, ಹೌದಾ? ಸೊ ಈಗ ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಅಂದರೆ ಏನಂತ ಬರೀಬಹುದು ನಾವು? x ಅಂತ ಬರೀಬಹುದು, ಗೊತ್ತಾಯ್ತಲ್ವಾ? ಸೊ ಇದು ಎಕ್ಸಿಗೆ x ಬರೀರಿ, = ವರ್ಗಮೂಲ 12 ಇದೆ ಆ್ಯಸ್ ಇಟ್ ಈಸ್ ಬರ್ಕೋರಿ. ಮುಂದೆ ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಪ್ಲಸ್ ವರ್ಗಮೂಲ 12 ಅಂದರೆ x ಆಗ್ತದೆ, ಸರಿನಾ? ಇವಾಗ ಏನು ಮಾಡ್ಬೇಕಂದ್ರೆ, ಎರಡೂ ಕಡೆ ವರ್ಗ ಮಾಡಿದಾಗ ಅಂತ ಅನ್ಕೋರಿ. ರೈಟ್? ಸ್ಕ್ವೇರ್ ಮಾಡೋಣವಾ? ಎಸ್, ಇದಕ್ಕೂ ಸ್ಕ್ವೇರ್ ಮಾಡೋಣ ಅಂತ. ಏನೈತಿ ಇದು? x² = ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ ರೀ. ಏನಾಗ್ತದ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದ. 12 ಪ್ಲಸ್ x ಆಗ್ತದೆ ನೋಡ್ರಿ. ಏನಾಗ್ತದ? 12 ಪ್ಲಸ್ x. x² ಇದು ಪ್ಲಸ್ x ಈ ಕಡೆ ತೊಗೊಂಡು ಬರ್ರಿ. ಏನ್ರಿ? x² ಬರೀರಿ, ಈ ಪ್ಲಸ್ x ಈ ಕಡೆ ತೊಗೊಂಬಂದ್ರೆ -x ಆಯಿತು. ಇದು +12 ಈ ಕಡೆ ತೊಗೊಂಡು ಬಂದರೆ -12 ಆಯಿತು, ಸಮನಾಗಿದೆ 0. ಏನು ಬಂತಿಲ್ಲ ನಿಮಗೆ? ಒಂದು ವರ್ಗ ಸಮೀಕರಣ ಬಂತು. ಈ ವರ್ಗ ಸಮೀಕರಣ ಬಿಡಿಸ್ಲಿಕ್ಕೆ ಬರ್ತಲ್ವಾ? x² -4x + 3x ಅನ್ರಿ, -12 = 0. ಸರ್ ಹ್ಯಾಂಗೆ ರೀ ಅಂತಂದ್ರೆ, ವರ್ಗ ಸಮೀಕರಣ ಚಾಪ್ಟರ್ ಹೇಳೀನಿ, ಆ ಚಾಪ್ಟರ್ ಚೆನ್ನಾಗಿ ನೋಡಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಇದು ಬರ್ತದೆ. ಇವೆರಡರಲ್ಲಿ ಏನು ಕಾಮನ್ ಅದ ರೀ? x ಕಾಮನ್ ಅದ. ಏನು ಉಳಿತು? x - 4. ಇವೆರಡರಲ್ಲಿ ಏನು ಕಾಮನ್ ಅದ ರೀ? 3 ಕಾಮನ್ ಅದ. ಏನು ಉಳಿತು? x - 4 ಸಮನಾಗಿದೆ 0. ಮೈನಸ್ ಮಾಡಲೇ ಮೈನಸ್ ಅಂದರೆ ಪ್ಲಸ್. ಇದರಲ್ಲಿ ಇವೆರಡರದಾಗ ಏನು ಕಾಮನ್ ಅದ ರೀ? x - 4 ಕಾಮನ್ ಅದ. ಏನು ಉಳಿತಿಲ್ಲಿ? x + 3 = 0. x = 4 ಅಥವಾ x = -3. ಇಲ್ಲಿ -3 ಅದೇನು? ಇಲ್ಲ, 4 ಇದೆನಾ ಅಂದ್ರೆ ಅದೇ ಕರೆಕ್ಟ್ ಅದ ಅಂತ ಅರ್ಥ, ಗೊತ್ತಾಯ್ತಾ? ಈ ಥರ ನೀವು ಏನು ಮಾಡ್ಬೇಕು ರೀ? ಕ್ವಶನ್ಸ್ಗಳನ್ನು ಬಿಡಿಸ್ಬೇಕು.
ನಿಮಗೆ ಈ ವರ್ಗ ಮತ್ತು ವರ್ಗಮೂಲ ಘನ ಮತ್ತು ಘನಮೂಲದ ಮ್ಯಾಗಿಂದ ಲೆಕ್ಕಗಳನ್ನು ಹೇಳ್ತೀನಿ. ಓಕೆ, ಇನ್ನೂ ಹೇಳಿಲ್ಲ, ನಾನು ಬರ್ತಕ್ಕಂಥ ದಿನಗಳಲ್ಲಿ ಹೇಳ್ತೀನಂತ. ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಇದನ್ನು ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 10ಕ್ಕೆ ಹೋಗೋಣ. ಸೌಂಡ್ ಕ್ಲಿಯರ್ ಇದೆನಾ? ಎಸ್. ಕ್ವಶನ್ ನಂಬರ್ 10 ಏನದ ಓದ್ರಿ. ಇದು ವರ್ಗ ಸಮೀಕರಣ ಚಾಪ್ಟರ್ದಾಗಿಂದ ಅದ ನೋಡ್ರಿ. ದ ವ್ಯಾಲ್ಯೂ ಆಫ್ ಬಿ ವೆನ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ax² + bx + c = 0 ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ. ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು ಒಂದು ಸೂತ್ರ ಅದ, ಶೋಧಕ ಈಕ್ವಲ್ ಟು b² - 4ac. ಏನದ ಅದು? ಶೋಧಕ. ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ನಾವು? ಡಿಸ್ಕ್ರಿಮಿನೆಂಟ್ ಅಂತ ಕರಿತಿದ್ದೇವ್ರಿ. ಓಕೆ, ಸೊ ಏನು ಕೊಟ್ಟನ? ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾನ್ರಿ. ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಅಂತ. 0 ಯಾವಾಗ ಆಗಿರುತ್ತೆ ಅಂದರೆ b² - 4ac. ರೂಟ್ಸ್ ಏನಾದರೂ ಈಕ್ವಲ್ ಆಗಿವೆ ಅಂದ್ರೆ b² - 4ac ಏನಾಗಿರ್ತದೆ ರೀ? 0 ಆಗಿರ್ತದೆ. ಕರೆಕ್ಟಾ? ಎಸ್. b² - 4ac = 0 ಅಂತ ಬರೀರಿ. b² - 4ac = 0. ಈಗ ನಮಗೆ ಇಲ್ಲಿ ಏನು ಬೇಕಾಗ್ಯದ್ರಿ? ವ್ಯಾಲ್ಯೂ ಆಫ್ ಬಿ ಬೇಕಾಗ್ಯದ. b² ಎಷ್ಟೇ ಇಟ್ಕೋರಿ. ಇದು -4ac ಈ ಕಡೆ ತೊಗೊಂಡು ಬರ್ರಿ, +4ac ಆಗುತ್ತೆ. b = ಈ ಸ್ಕ್ವೇರ್ ಈ ಕಡೆ ತೊಗೊಂಡು ಬರ್ರಿ, ಸ್ಕ್ವೇರ್ ರೂಟ್ ಆಗುತ್ತೆ. 4ac. b = ವರ್ಗಮೂಲ 4 ಬೆಲೆ 2 ಆಗ್ತದ, ವರ್ಗಮೂಲ ac ಅಂತ ಬರೀರಿ. b ನ ಬೆಲೆ ಬಂತ? ಎಷ್ಟು ಬಂತ್ರಿ? 2 ವರ್ಗಮೂಲ ac. ಎಸ್, 4ನೇ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ಗೊತ್ತಾಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಏನಾದರೂ ಡೌಟ್ಸ್ ಇದ್ರೆ ನಾನು ಲೈವ್ ಬಂದಾಗ ಕೇಳ್ರಿ ನಾನು. ದ ವ್ಯಾಲ್ಯೂ ಆಫ್ n ವೆನ್ ದಿಸ್ ಈಸ್ ಈಕ್ವಲ್ಸ್ ಟು ದಿಸ್ ಅಂತ. ಇಲ್ಲಿ ನೋಡ್ರಿ 3.142 ಅದಲ್ಲ. ಸೊ ಇದು ಎಷ್ಟದ? 3 1 4 2 1 2 3 4 5 6 ಸೊನ್ನೆಗಳದ ನೋಡ್ರಿ. 2 3 4 5 6 ಸೊನ್ನೆ ಕೊಡ್ತೀನಿ. ರೈಟ್, ಇದನ್ನು ಹೆಂಗೆ ಬರಿಬೋದಪ್ಪ ನಾವು ಅಂತಂದರೆ 3.142 ಗುಣಿಲೆ 10 ಎಷ್ಟು ಸೊನ್ನೆಗಳದಾವ ಇಲ್ಲಿ? 6 ಸೊನ್ನೆಗಳದಾವ. 1 2 3 4 ಇಲ್ಲ 5 ಸೊನ್ನೆ ಅದ ನೋಡ್ರಿ. ಎಸ್, 1 2 3 4 5 ಸೊನ್ನೆ ಅದಾವ. ನಾನು ಎಷ್ಟು ಕೊಟ್ಟಿದ್ದೀನಿ? 6 ಕೊಟ್ಟಿದ್ದೀನ. 1 ಸೊನ್ನೆ ತೆಗೋಣಂತೆ. ಎಷ್ಟು ಸೊನ್ನೆಗಳದಾವ? 5 ಸೊನ್ನೆಗಳದಾವ. ರೈಟ್, ಇದನ್ನ ಏನಂತ ಬರಿಬೋದು ನಾವು? 3.142 5 ಸೊನ್ನೆ ಇಲ್ಲದಾವ, +1 6 +1 7 +1 8 8 ಡಿಜಿಟ್ ಅದಾವ್ರಿ. 8 ಸಂಖ್ಯೆ ಅದಲ್ಲ 3 ಮೂಲಕ. ಅದನ್ನ ಏನಂತ ಬರಿಬೋದು ನಾವು? 3.142 ಗುಣಿಲೆ 10⁸ ಅಂತ ಬರಿಬೋದು. ಓಕೆ, ಇದು ಎದಕ್ಕೆ ಸಮನಾಗದಾರ? ಇದು 3.142 ಗುಣಿಲೆ 10⁸ ಸಮ ಅದ ಅಂತ ನೋಡ್ರಿ. ಓಕೆ, 3.142 ಗುಣಿಲೆ 10⁸. ಇದು ಕ್ಯಾನ್ಸಲ್ ಆಗ್ತದ. ಇಲ್ಲಿ ಬೇಸ್ 10 ಅದ ರೀ. ಆಧಾರ ಸಂಖ್ಯೆ 10 ಇದ್ದ ಮೂಲಕ ಘಾತ ಸೂಚಿ ಸಮನಾಗಿರ್ತದೆ. ಯಾಕೆ? ಆಧಾರ ಸಂಖ್ಯೆಗಳು ಸಮನಾಗದಲ್ವ. ಸೊ ಹಾಗಾಗಿ ಘಾತ ಸೂಚಿಗಳನ್ನು ಸಮನಾಗಿರ್ತದ. n = ಎಷ್ಟಾಗ್ತದ? 8 ಆಗ್ತದೆ ನೋಡ್ರಿ. ಎಷ್ಟಾಗ್ತದ? 8. ಗೊತ್ತಾಯ್ತಾ? ಈ ಥರ ನೀವು ಏನು ಮಾಡಬೇಕು? ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ರೈಟ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ? ಏನದ ರೀ ಕ್ವಶನ್? HCF ಆಫ್ x³ - 8 ಅಂತ ಮತ್ತು x³ + 4x² + 8x + 8 ಇದ್ರದ್ದು ಮತ್ತು ಇದ್ರದ್ದು ಇವೆರಡ್ರದ್ದು ಏನು ಕಂಡುಹಿಡಿಬೇಕಂತೀರಿ ನಾವು? ಮಸ ಕಂಡುಹಿಡ್ಬೇಕಂತ. HCF ಅಂದ್ರೆ ಮಸ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಕರೆಕ್ಟಾ? ಸೊ x - 8 ಇದೆ ರೀ. x³ - 8 ಇದೆ. ಇದನ್ನ ಏನಂತ ಬರಿಬೋದು ನಾವು?
ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತ ಬರಿಬೋದು. ಇದು ಯಾವ ಫಾರ್ಮ್ ಒಳಗದ? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ ಒಳಗದ. ಕರೆಕ್ಟಾ? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅದ ನೋಡ್ರಿ. ಏನದ ಸೂತ್ರ ಇದು? ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಸೂತ್ರ ಅದ ನೋಡ್ರಿ. ಓಕೆ, ಸೊ ಅದರಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 8 ಬೆಲೆ ಹಾಕೋಣ. ಎಕ್ಸ್ ಕ್ಯೂಬ್ ಮೈನಸ್ 8 ಏನಂತ ಬರಿಬೋದು ನಾವು? 2 ಕ್ಯೂಬ್ ಅಂತ ಬರಿಬೋದು. ಇಲ್ಲೇ ಬರುತ್ತೆ ನೋಡ್ರಿ. ಎಕ್ಸ್ ಅಂದರೆ ಇದು ಎ ಅಂದ್ರೆ ಏನದ ಇಲ್ಲಿ? ಎ ಅಂದ್ರೆ ಎಕ್ಸ್ ಅದ, ಮೈನಸ್ ಬಿ ಅಂದ್ರೆ ಎಷ್ಟು ಅದ ರೀ? 2 ಅದ. ಎ ಅಂದ್ರೆ ಎಕ್ಸ್ ಪ್ಲಸ್ ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 2 ಎಕ್ಸ್ ಆಗುತ್ತೆ. ಬಿ ಅಂದ್ರೆ 2 ಸ್ಕ್ವಯರ್ ಅಂತಂದ್ರೆ 4 ಆಗ್ತದೆ ನೋಡ್ರಿ. ಗೊತ್ತಾಯ್ತಾ? ಇದು ಎದರದ್ದು ಅದ ರೀ? ಎಕ್ಸ್ ಕ್ಯೂಬ್ ಮೈನಸ್ 8 ಅದ. ಈಗ ಇದರದ ಅಪವರ್ತನಗಳನ್ನು ಕಂಡುಹಿಡಿಬೇಕು ನಾವು. ಕಂಡುಹಿಡಿಯಣವ? ಎಕ್ಸ್ ಕ್ಯೂಬ್ ಇದು ಪ್ಲಸ್ 8 ಫಸ್ಟಿಗೆ ಬರ್ಕೋರಿ. ಎಕ್ಸ್ ಕ್ಯೂಬ್ ಪ್ಲಸ್ 8 ಅಂತ. ನೆಕ್ಸ್ಟ್ 4 ಎಕ್ಸ್ ಸ್ಕ್ವಯರ್ ಪ್ಲಸ್ 8 ಎಕ್ಸ್ ಬರೀರಿ. ಇದು ಮತ್ತೆ ಯಾವ ಫಾರ್ಮ್ದಾಗ ಅದ ರೀ? ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮ್ ಒಳಗೆ ಅದ ರೀ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನಾಗುತ್ತೆ ಸೂತ್ರ? ಎಸ್ ಎ ಪ್ಲಸ್ ಬಿ. ಇಲ್ಲಿ ಎ ಅಂದ್ರೆ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಬಿ ಅಂದರೆ 2 ಆಗುತ್ತೆ, ಯಾಕಂದ್ರೆ 8 ಇದೆ ಅಲ್ವಾ? ಸೊ 8 ನಾವು 2 ಕ್ಯೂಬ್ ಅಂತ ಬರೀಬೋದು. ಹಾಗಾಗಿ ಸೊ ಇದ್ರ ಜಾಗಕ್ಕೆ ಏನು ಬರೀತೀರಿ? ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಬಿ ಅಂದರೆ 2 ಎಕ್ಸ್ ಪ್ಲಸ್ ಬಿ ಸ್ಕ್ವಯರ್. ಬಿ ಅಂದ್ರೆ ಎಷ್ಟು ಅದ ರೀ? 2 ಅದಲ್ಲ. ಸೊ 2 ಸ್ಕ್ವಯರ್ ಅಂದರೆ 4 ಬರೀರಿ. ಇದಿಷ್ಟು ಜಾಗಕ್ಕೆ ಇದು ಬರೆದ್ರೆ ಮುಂದೆ ಏನದ ರೀ? 4 ಎಕ್ಸ್ ಸ್ಕ್ವಯರ್ ಪ್ಲಸ್ 8 ಎಕ್ಸನ್ನ ಆ್ಯಸ್ ಇಟ್ ಈಸ್ ಬರ್ಕೋರಿ. ಓಕೆ, ಇದನ್ನು ಮತ್ತೆ ಬರೀರಿ. ಎಕ್ಸ್ ಪ್ಲಸ್ 8 ಗುಣಿಲೆ ಎಕ್ಸ್ ಸ್ಕ್ವಯರ್ ಮೈನಸ್ 2 ಎಕ್ಸ್ ಪ್ಲಸ್ 4. ಇವೆರಡರದಾಗ ಏನು ಕಾಮನ್ ಅದ ರೀ? 2 ಎಕ್ಸ್ ಕಾಮನ್ ಅದ. ಏನು ಉಳಿತು? 2 ಎಕ್ಸ್ ಪ್ಲಸ್ 4 ಉಳಿತು. ಏನು ಉಳಿತು? 2 ಎಕ್ಸ್ ಪ್ಲಸ್ 4. ಗೊತ್ತಾಯ್ತಾ? ಎಸ್. ಈಗ ಮತ್ತೆ ಇದ್ರಾಗ ಏನು ಕಾಮನ್ ಅದ ರೀ? ಎಸ್, ಇದು ಎಕ್ಸ್ ಪ್ಲಸ್ 2 ಆ್ಯಸ್ ಇಟ್ ಈಸ್ ಬರ್ಕೋರಿ. ಓಕೆನಾ? ಎಕ್ಸ್ ಪ್ಲಸ್ 2 ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಎಕ್ಸ್ ಸ್ಕ್ವಯರ್ ಎಸ್ ಇಲ್ಲಿ ಏನು ಮಾಡ್ಬೋದಪ್ಪ ನೀವು ಅಂತಂದರೆ, 2ರಲ್ಲಿ 4 ಎಕ್ಸ್ ಕಾಮನ್ ಅದ ನೋಡ್ರಿ. 4 ಎಕ್ಸ್ ತಗೊಳ್ಳೋಣ. ಎಸ್, ಸೊ 4 ಎಕ್ಸ್ ತಗೋರಿ. ಎಕ್ಸ್ ಉಳಿತು ಪ್ಲಸ್ 4 2 8. ಎಸ್, ಎಕ್ಸ್ ಪ್ಲಸ್ 2 ಕಾಮನ್ ತೆಗೀರಿ. ಏನು ಉಳಿತದೆ? ಎಕ್ಸ್ ಸ್ಕ್ವಯರ್ ಮೈನಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್ ಇದನ್ನ ಆ್ಯಸ್ ಇಟ್ ಈಸ್ ಇಲ್ಲೇ ಬರ್ಕೋರಿ. ಯಾಕೆ 2 ಕಾಮನ್ ತೊಗೊಂಡ್ರಲ್ಲ. ನೆಕ್ಸ್ಟ್ ಏನಾಗ್ತದೆ ರೀ? ಎಕ್ಸ್ ಪ್ಲಸ್ 2 ಗುಣಿಲೆ ಎಕ್ಸ್ ಸ್ಕ್ವಯರ್ ಮೈನಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 2 ಎಕ್ಸ್ ಆಗುತ್ತೆ. ಪ್ಲಸ್ 4 ಆ್ಯಸ್ ಇಟ್ ಈಸ್ ಬರ್ಕೋರಿ. ಇದು ಮೈನಸ್ 2 ಪ್ಲಸ್ 4 ಅಂದರೆ ಪ್ಲಸ್ 2 ಆಗ್ತದೆ. ಇದನ್ನು ಫ್ಯಾಕ್ಟರ್ಸ್ ಅದಾವೆ. ಎದರದು? ಎಕ್ಸ್ ಕ್ಯೂಬ್ ಮೈನಸ್ 8 ಫ್ಯಾಕ್ಟರ್ಸ್ ಇವು ಅದಾವೆ. ಇದು 1ನೇ ಸಮೀಕರಣ ಅಥವಾ 1ನೇದು ಅನ್ಕೋರಿ, ಇದು 2ನೇದು ಅನ್ಕೋರಿ. ಎರಡರದಾಗ ಏನು ಕಾಮನ್ ಅದ ರೀ? ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಇದೆನಾ? ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಇದೆ. ಸೊ ದೇರ್ ಫಾರ್ ಅದರಿಂದ ಎಚ್ ಸಿ ಎಫ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಅಂತ ಬರೀರಿ. ಗೊತ್ತಾಯ್ತಲ್ವಾ? ಎಸ್. ನಿಮ್ಗೆ ಹಂಗೆ ಏನಾರ ಡೌಟ್ಸ್ ಇದ್ದಿತ್ತಂದ್ರೆ ಕೇಳ್ರಿ ನನಗೆ. ಏನು ಭಯಪಡ್ಲಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡ್ರಿ, ಏನಿದೆಯಪ್ಪ ಅಂತೇಳಿ. ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನು ಕೊಟ್ಟನತ್ತ? 2 ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಎಕ್ಸ್ ಪ್ಲಸ್ ಕೆ. ಇದೇನಾದ್ರೆ ಒಂದು ಪಾಲಿನಾಮಿಯಲ್ ಅದ ನೋಡ್ರಿ. ಯಾವುದು?
2x² ಪ್ಲಸ್ 5x ಪ್ಲಸ್ ಕೆ. ಇಲ್ಲಿ ಎ ಈಕ್ವಲ್ ಟು ಎಷ್ಟಾಗ್ತದೆ ರೀ? ಎಕ್ಸ್ನ ಸಹಗುಣಕ 2 ಆಗ್ತದೆ. ಬಿ ಈಕ್ವಲ್ ಟು ಎಕ್ಸ್ನ ಸಹಗುಣಕ 5 ಆಗ್ತದೆ. ಸಿ ಈಕ್ವಲ್ ಟು ಸ್ಥಿರಾಂಕ ಕೆ ಆಗ್ತದೆ. ಹೌದಾ? ಇಲ್ಲಿ ಏನು ಕಂಡಿಬೇಕು ನಾವು? ವ್ಯಾಲ್ಯೂ ಆಫ್ ಕೆ ಕಂಡಿಬೇಕಂತ್ರಿ. ವ್ಯಾಲ್ಯೂ ಆಫ್ ಕೆ ಏನು ಕೊಟ್ಟನತ್ತ ಇಲ್ಲಿ? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 3 ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು 29/4 ಕೊಟ್ಟರು. ಹೌದಾ? ರೈಟ್. ಇದನ್ನು ನಾವು ಏನಂತ ಬರಿಬಹುದು ಅಂತಂದ್ರೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ 3 ಇಂಟು ಆಲ್ಫಾ ಇಂಟು ಬೀಟಾವನ್ನು ನಾವು 2 ಆಲ್ಫಾ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಬರಿಬಹುದು. ಹೌದಾ? ಆಲ್ಫಾ ಸ್ಕ್ವಯರ್ ಬೀಟಾ ಸ್ಕ್ವಯರ್ ಆಸ್ ಇಟ್ ಈಸ್ ಬರೀರಿ. 3 ಆಲ್ಫಾ ಬೀಟಾವನ್ನು 2 ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಅಂತ ಬರಿಬಹುದು ರೀ. ಈಕ್ವಲ್ ಟು ಎಷ್ಟೈತಿ ಇದು? 29/4. ಹಾಂ, ಇದು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 2 ಆಲ್ಫಾ ಬೀಟಾ. ಇದು ಯಾವ್ದು ಫಾರ್ಮುಲಾ ಆಗುತ್ತೆ ರೀ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಪ್ಲಸ್ ಆಲ್ಫಾ ಇಂಟು ಬೀಟಾ ಆಸ್ ಇಟ್ ಈಸ್ ಬರ್ಕೋರಿ ಸಮನಾಗಿದೆ 29/4 ಆಗ್ತದೆ. ಹೌದಾ? ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟದ? ಎಸ್, ಆಲ್ಫಾ ಪ್ಲಸ್ ಬೀಟಾ ಮೂಲಗಳ ಮೊತ್ತ ಇಲ್ಲಿ ಹೇಳ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ಸಿಗೆ ಮೈನಸ್ ಬರೀರಿ. ಬಿ ಅಂದರೆ ಎಕ್ಸ್ನ ಸಹಗುಣಕ ಎಷ್ಟದ ರೀ? 5 ಅದ ರೀ. ಸಿ ಅಂದರೆ ಎ ಎಷ್ಟದ ರೀ? 2 ಅದ. ಕರೆಕ್ಟಾ? ಏನು ಬಂತಿಲ್ಲ ನಮಗೆ? ಆಲ್ಫಾ ಪ್ಲಸ್ ಬೀಟಾ ಬಂತು. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಕಂಡುಹಿಡಿಬೇಕು ನಾವು. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಅದ ರೀ. ಸಿ ಅಂದರೆ ಎಷ್ಟದ ರೀ? ಕೆ ಅದ. ಬಾಗಿಲಿ ಎ ಅಂದರೆ ಎಷ್ಟದ ರೀ? ಎಕ್ಸ್ ಸ್ಕ್ವೇರ್ನ ಸಹಗುಣಕ 2 ಅದ. ಹೌದಾ? ಆಲ್ಫಾ ಇಂಟು ಬೀಟಾ ಬಂತು, ಆಲ್ಫಾ ಪ್ಲಸ್ ಬೀಟಾ ಬಂತು ನೋಡ್ರಿ. ಈಗ ಇದು ಏನು ಮಾಡ್ಬೇಕು ನಾವು ಅಂದ್ರೆ ಈ ಒಂದು ಸೂತ್ರದ ಹಾಕಬೇಕು. ಓಕೆ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟದ ರೀ? -5/2 ಅದ. 5/2 ಹೋಲ್ ಸ್ಕ್ವೇರ್ ಬರೀರಿ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟದ ರೀ? k/2 ಅದ. ಸಮನಾಗಿದೆ 29/4. ಓಕೆನಾ? ಸೊ ಇದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಾನು. ಎಸ್, ಏನು ಬಂದದ್ರಿ? -5/2 ಹೋಲ್ ಸ್ಕ್ವೇರ್ -5/2 ಹೋಲ್ ಸ್ಕ್ವೇರ್ ಪ್ಲಸ್ k/2 ಈಕ್ವಲ್ ಟು k/2 ಈಕ್ವಲ್ ಟು 29/4 ಅದ ನೋಡ್ರಿ. 29/4. ಈಗ ಇದು -5/2 ಏನಂತ ಬರಿಬೋದು ನಾವು? 5 5 25 ಆಗುತ್ತೆ. 2 4 ಆಗುತ್ತೆ. ಪ್ಲಸ್ k/2 ಸಮನಾಗಿದೆ 29/4 ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇದು k/2 ಆಸ್ ಇಟ್ ಈಸ್ ಬರ್ಕೋರಿ. k/2 ಆಸ್ ಇಟ್ ಈಸ್ ಬರ್ಕೋರಿ. 29/4 ಇದು ಪ್ಲಸ್ ಇದನ್ನ ಈ ಕಡೆ ತೊಗೊಂಡು ಬರ್ರಿ. -25/4 ಆಗುತ್ತೆ. ಇವಾಗ k/2 ಆಸ್ ಇಟ್ ಈಸ್ ಬರೀರಿ. ಎರಡರದಾಗ ಏನು ಕಾಮನ್ ಅದ ರೀ? LCM ಎಷ್ಟಾಯ್ತು? 4 ಐತಲ್ಲ. ಡಿನಾಮಿನೇಟರ್ ಸೇಮ್ ಇದೆ ಅಂದ್ರೆ ನ್ಯೂಮರೇಟರ್ ಏನು ನೋಡ್ಬೇಕು ನಾವು? ಇಲ್ಲಿ ಕೂಡಿಸಿದ್ರೆ ಕೂಡಿಸ್ಬೇಕು, ಕಳೆದಿದ್ರೆ ಕಳಿಬೇಕು ನೋಡ್ರಿ. 29 - 25. ಸೊ k/2 ಸಮನಾಗಿದೆ 29 - 25 ಅಂದ್ರೆ 4 ಆಗ್ತದೆ. 4/4 4 ಒಂದಲೇ 4 ಒಂದಲೇ. ಸೊ k/2 ಈಕ್ವಲ್ ಟು 1 ಆಯಿತು. k ಈಕ್ವಲ್ ಟು 2 ಆಯಿತು. ಏನ ಬೆಲೆ ಎಷ್ಟು ಬಂದದ್ರಿ? 2 ಬಂದದ. ಹೌದಾ? ಸೊ ಆಪ್ಷನ್ ನೋಡೋಣವಾ? ಕ್ವಶನ್ ಏನದಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದನು. ಕೆದ ಬೆಲೆ 2 ಬಂದಿದೆ ಅಲ್ವಾ? ಇಲ್ಲಿ ಬರೀರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಕೊಣವಾ? ಎಸ್, ಏನದ ನೋಡ್ರಿ 14ನೇ ಕ್ವಶನ್. ದ ನಂಬರ್ ಆಫ್ ಲೈನ್ ಸೆಗ್ಮೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಥ್ರೂ 4 ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ್ರಿ. ಅಂದ್ರೆ ಒಂದಕ್ಕೊಂದು ಪಾಯಿಂಟ್ ಏನಾಗಂಗಿಲ್ಲ, ಇಂಟರ್ಸೆಕ್ಟ್ ಆಗಂಗಿಲ್ಲ ಅಂತಾರೆ. ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಇಂದ ಎಷ್ಟು ಲೈನ್ ಸೆಗ್ಮೆಂಟ್ಸ್ಗಳನ್ನು ನಾವು ಎಳಿಬಹುದು ಅಂತ ಹೇಳಕತ್ತ ನಾವು. ಕರೆಕ್ಟಾ? ಎಸ್, ಇದಕ್ಕೊಂದು ಫಾರ್ಮುಲಾ ಅದ ನೋಡ್ರಿ. ಏನದಪ್ಪ ಅಂತಂದ್ರೆ n
ಇಂಟು ಎನ್ ಇಂಟು ಎನ್ ಮೈನಸ್ 1 ಭಾಗಿಲೆ 2 ಅಂತ ಇದೆ. ಸೊ ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ. ಸೊ 4 ಗುಣಿಲೆ 4 ಮೈನಸ್ 1 ಭಾಗಿಲೆ 2. 4ಕ್ಕೆ 4 ಬರೀರಿ. 4 ಮೈನಸ್ 1 ಅಂದರೆ 3 ಆಯಿತು. 3 ಭಾಗಿಲೆ 2 ಬರೀರಿ. ಓಕೆ, 2 1 2, 2 2 4, 2 3 6. ಎಷ್ಟು ಎಳಿಬೋದಂತ ನಾವು 6 ಲೈನ್ ಸೆಗ್ಮೆಂಟ್ಸ್ಗಳನ್ನು ಎಳಿಬಹುದು. ಓಕೆ, ಸೊ ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ ರೀ. ಏನಿದೆ ಅಂತಂದರೆ NC2 ಅಂತಿದೆ ನೋಡ್ರಿ. NC2 ಏನಂದ್ರೆ 4C2. ಇದು ಕ್ರಮಯೋಜನೆ ಮತ್ತು ವಿಕಲ್ಪ ಹೇಳೋ ಟೈಮಿಗೆ ಹೇಳ್ತೇನೆ ಅಂತ ನಿಮಗೆ. 4C2 ಕ್ಯಾನ್ ಬಿ ರಿಟನ್ ಆಸ್ 4 × 3 ಡಿವೈಡೆಡ್ ಬೈ 2. 2 1 ಜಾ 2 2 ಜಾ 2 × 3 ಅಂದರೆ 6 ಆಯ್ತು. ಗೊತ್ತಾಯ್ತಲ್ವಾ? ಎಸ್, ಸೌಂಡ್ ಕೇಳಿಸ್ತಾ ಇದೆನಾ? ಎಸ್. ಇದೊಂದು ಕ್ವಶನ್ ಲಾಸ್ಟ್ ಹೇಳ್ತೀನಿ ನೋಡ್ರಿ, 15ನೇ ಕ್ವಶನ್. 2 ಸ್ಟ್ರೇಟ್ ಲೈನ್ಸ್ AB ಆ್ಯಂಡ್ CD. ಎಸ್, ಇದು AB ಇದೆ, ಇದು CD ಇದೆ. ಎರಡು ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ O ಅಂತ. ಆ್ಯಸ್ ಶೋನ್ ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ AB ಆ್ಯಂಡ್ C ಅಂತ. ABC ವ್ಯಾಲ್ಯೂ ಕಂಡುಹಿಡಿಬೇಕು. COE ಕೊಟ್ಟಾನ. ಎಷ್ಟು ಕೊಟ್ಟಾನ? ಇದು 75 ಕೊಟ್ಟಾನ ನೋಡ್ರಿ. ಓಕೆ, ಸೊ AB ಒಂದು ಸರಳ ರೇಖೆ ಇದೆನಾ? AB ಸರಳ ರೇಖೆ ಅಂದರೆ ಎಷ್ಟು ಡಿಗ್ರಿ ಇರ್ತದೆ? 180 ಡಿಗ್ರಿ. ಯಾವ್ಯಾವ ಕೋನ ಕೂಡಿಸ್ಬೇಕು ನಾವು? ಒಂದು 4B ಕೂಡಿಸ್ಬೇಕು, ಒಂದು 75 ಕೂಡಿಸ್ಬೇಕು, ಇನ್ನೂ ಒಂದು B ಇದಲ್ಲ, ಇದು B ಕೂಡಿಸ್ಬೇಕು. ಯಾಕಂದರೆ ಇದು AB ಅಂತಕ್ಕಂಥದ್ದೊಂದು ಸರಳ ರೇಖೆ ಇದೆ ರೀ. ಅದು ಎಷ್ಟು ಇರ್ತದೆ ಅಂದರೆ 180 ಡಿಗ್ರಿ ಇರ್ತದೆ. ಈ ಸರಳ ರೇಖೆ ಬರಬೇಕಂದ್ರೆ ಇಲ್ಲಿಂದ ಇಲ್ಲಿ ತನಕ ಹೋಗ್ಬೇಕಾಗತ್ತೆ. ಓಕೆ, ಈ 180ಕ್ಕೆ 180 ಬರೀರಿ. ಇಲ್ಲಿ ಬರ್ತೀವಿ ನೋಡ್ರಿ 180. ಈ ಪ್ಲಸ್ 75ನ ಈ ಕಡೆ ತೊಗೊಂಡು ಬರ್ರಿ. ಮೈನಸ್ 75 ಆಯಿತು. ಸಮನಾಗಿದೆ 4B + 1B ಅಂತಂದರೆ 5B ಆಯಿತು. 180ದಾಗ 75 ಕಳೀರಿ, 105 ಆಯಿತು. ಸಮನಾಗಿದೆ 5B. ಗುಣಿಲೆ 5 ಈ ಕಡೆ ತೊಗೊಂಡು ಬರ್ರಿ, ಭಾಗಿಲೆ 5 ಆಗ್ತದೆ. 105 ಭಾಗಿಲೆ 5 ಸಮನಾಗಿದೆ B. 5 1 5, 5 2 10. ರೈಟ್, 5 1 5, 5 2 10, 5 1 5. ಎಷ್ಟು ಬಂತು? 21. B = 21 ಬಂತು. ಇವಾಗ ಇದೇ ಥರ A ಕಂಡುಹಿಡಿಬೇಕು. ಕರೆಕ್ಟ್. ಇದು 4B ಎಷ್ಟು ಇದಿರುತ್ತೆ ಅಷ್ಟೇ A ಇದಿರ್ತದೆ. ರೈಟ್, A = 4 ಗುಣಿಲೆ B. A = 4ಕ್ಕೆ 4 ಬರೀರಿ. B ಅಂದರೆ 21 ಅದ. 21 4 84 ಆಗ್ತದೆ ನೋಡ್ರಿ. ಆಮೇಲೆ ಇನ್ನೊಂದು ಯಾವ್ದು ಕಂಡುಹಿಡಿಬೇಕು? C ಕಂಡುಹಿಡಿಬೇಕು. C ಅದಕ್ಕೆ ಈಕ್ವಲ್ ಅದ ರೀ. ಎಸ್, C ಅದಕ್ಕೆ ಈಕ್ವಲ್ ಅದ. ಇಲ್ಲಾಂದ್ರೆ ಏನು ಮಾಡ್ರಿ, ಇದೊಂದು ಸ್ಟ್ರೇಟ್ ಲೈನ್ ಆಗ್ತದೆ ಮತ್ತು AB. ಓಕೆ, ಸೊ 180ದಾಗ ಯಾವ್ದು ಮೈನಸ್ ಮಾಡ್ಬೇಕು ನಾವು? A ಮೈನಸ್ ಮಾಡಬೇಕು. A ಅಂದರೆ ಎಷ್ಟದ? 84 ಅದ. ಏನು ಉಳಿತವಾಗ ನಿಮಗಿಲ್ಲಿ? 2C ಉಳಿತದೆ ನೋಡ್ರಿ. 180ದಾಗ 84 ಕಳೀರಿ, ಎಷ್ಟಾಗ್ತದೆ? 180 ಮೈನಸ್ 84, 96 ಉಳಿತದೆ ನೋಡ್ರಿ. 96 ಆಗೋದು 2C. 96 ಅದಕ್ಕೆ ಸಮ ಅಂದರೆ 2C. C ಇದು ಗುಣಿಲೆ 2 ಈ ಕಡೆ ತೊಗೊಂಡ್ಬರ್ರಿ, ಭಾಗಿಲೆ ಆಗುತ್ತೆ. 96 ಭಾಗಿಲೆ 2 ಮಾಡಿದ್ರೆ 48 ಬರ್ತದೆ. 48 = C. C 48 ಅದ ನೋಡ್ರಿ. ಇಲ್ಲಿ ಬರೀಲೆ C 48 ಇದೆ, B 21 ಇದೆ. A ಅಂತಂದ್ರೆ ಎಸ್, A ಎಷ್ಟದ ರೀ? A ಅಂದರೆ 84 ಅದ. ಎಷ್ಟದ? 84. ಆಪ್ಷನ್ ಇದನ್ನ 84 21 48. 84 21 48. ಎಸ್, ಥರ್ಡ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ. ತಿಳಿತಲ್ವಾ? ಸೊ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ಗಳು ಬೇಕು ಅಂದ್ರೆ ನನಗೆ ಹೇಳ್ರಿ. ನಾನು ನಿಮಗೆ ನೆಕ್ಸ್ಟ್ ಏನದ ಒಂದು ಟೈಮ್ ಲೈವ್ ಬರ್ತೀನಂತ. ಲೈವ್ ಬಂದು ಇವೆಲ್ಲವನ್ನ ಹೇಳ್ಕೊಡ್ತೀನಂತ. ಸೊ ಇವತ್ತಿನ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಮತ್ತು ಅರ್ಥನೂ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 2 to 0 ಅಂದರೆ 1 ಆಗ್ತದೆ. ಹಿಂಗೆ ನೀವು ಎಲ್ಲಿ ತನಕ ಬಯಾಟ್ ಮಾಡಬೇಕು? 2 to 10 ತನಕ ಬಯಾಟ್ ಮಾಡಬೇಕು. ಅದೇ ಥರ
ಸೇಮ್ ಇದು 1024 ಅದ ನೋಡ್ರಿ. ಇದು ಎಷ್ಟದ? 1024. ಅದೇ ಥರ 3/01 ಅದ. ಹಿಂಗೆ ಇಲ್ಲಿ ತನಕ ಬಯಾಟ್ ಮಾಡ್ಬೇಕು ನೀವು. ಕನಿಷ್ಠ 3/6 ತನ ಆದ್ರೆ ಬಯಾಟ್ ಮಾಡ್ಬೇಕು ನೋಡ್ರಿ. 3/6 ಅಂದ್ರೆ ಎಷ್ಟಾಗ್ತದೆ? ಎಸ್ 729 ಆಗ್ತದೆ ನೋಡ್ರಿ. ಎಷ್ಟಾಗ್ತದೆ? 729. ಅದೇ ಥರ 4/0 ಅಂದ್ರೆ 1 ಆಯಿತು. ಹಿಂಗೆ ಇಲ್ಲಿ ತನಕ ಬಯಾಟ್ ಮಾಡಬೇಕು. 4 ಕನಿಷ್ಠ 5 ತನ ಆದರೂ ಬಯಾಟ್ ಮಾಡ್ಬೇಕು ರೀ. 5 ಅಥವಾ 6 ತನ ತಗೊಳ್ಳೋಣ. 4/6 ಅಂದ್ರೆ 1024 ಆಗ್ತದೆ. ಎಷ್ಟಾಗ್ತದೆ? 1124. ಸರಿ, 1024 ಆಗ್ತದೆ ಬರೀ. ಅದೇ ಥರ ಏನು ಮಾಡ್ರಿ, 5/0ದಿಂದ ಎಷ್ಟರ ತನಕ ತೊಗೋಬೇಕು ನೀವು? 5/5 ಅಥವಾ 6 ತನಕನೂ ತೊಗೋರಿ. 5/6 ಅಂದ್ರೆ 15,625 ಆಗ್ತದೆ. ಗೊತ್ತಾಯ್ತಾ? ಸೊ ಭಾಳ ಇಂಟ್ರೆಸ್ಟಿಂಗ್ ಅದಾವ ರೀ. ಈಸಿ ಕ್ವಶನ್ಸ್ಗಳು ಅದಾವ, ಇಂಪಾರ್ಟೆಂಟ್ ಅದಾವ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ನನಗೆ ಕಮೆಂಟಲ್ಲಿ ಕೇಳಿರಿ. ನಾನು ನಿಮಗೆ ಎಲ್ಲವನ್ನ ನೀಟೊತ್ತಿಗೆ ಹೇಳ್ಕೊಡ್ತೀನಿ ಅಂತ. ಓಕೆ, ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೇನೆ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.